ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಇಂದು SSLC ವಾರ್ಷಿಕ ಪರೀಕ್ಷೆ 2 ಪ್ರಾರಂಭವಾಗಿದೆ ಹಾಗೂ ಇಂದು ಕನ್ನಡ ವಿಷಯದ ಪರೀಕ್ಷೆ ಇತ್ತು. ನೀವೆಲ್ಲರೂ ಪರೀಕ್ಷೆಯನ್ನು ಉತ್ತಮವಾದ ರೀತಿಯಲ್ಲಿ ಬರೆದು ಬಂದಿರುತ್ತೀರೆಂಬುದಾಗಿ ಭಾವಿಸ್ತೇನೆ. ನೀವು ಬರೆದಿರುವಂತಹ ಉತ್ತರ ಸರಿಯೋ ತಪ್ಪೋ ಎಂಬುದಾಗಿ ಈ ವಿಡಿಯೋದ ಮುಖಾಂತರವಾಗಿ ತಿಳ್ಕೊಳ್ಳುವ. ಮೊದಲನೆಯ ಪ್ರಶ್ನೆ, ಸರಿಯಾದ ಉತ್ತರ ಉಷ್ಣ. ಎರಡನೇ ಪ್ರಶ್ನೆ, ಸರಿಯಾದ ಉತ್ತರ ಗುಣಸಂಧಿ. ಮೂರನೇ ಪ್ರಶ್ನೆ, ಸರಿಯಾದ ಉತ್ತರ ವಿವರಣಾತ್ಮಕ. ನಾಲ್ಕನೇ ಪ್ರಶ್ನೆ, ಸರಿಯಾದ ಉತ್ತರ ಮಿಶ್ರ ವಾಕ್ಯ. ಐದನೇ ಪ್ರಶ್ನೆ, ಸರಿಯಾದ ಉತ್ತರ ಅಧಿಕರಣ. ಆರನೇ ಪ್ರಶ್ನೆ, ಸರಿಯಾದ ಉತ್ತರ ಬಹುವ್ರೀಹಿ ಸಮಾಸ. ಇನ್ನು ರೋಮನ್ ನಂಬರ್ 2ರಲ್ಲಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಎಂಬುದಾಗಿ ತಿಳಿಸಿದ್ದಾರೆ. 7ನೇ ಪ್ರಶ್ನೆ ಯುದ್ಧ. 8ನೇ ಪ್ರಶ್ನೆ ಜೋಡಿ ಪದ. 9ನೇ ಪ್ರಶ್ನೆ ಅನ್ವರ್ಥನಾಮ. 10ನೇ ಪ್ರಶ್ನೆ ವಿಶ್ವಾಸ ಸರಿಯುತ್ತರವಾಗಿರ್ತದೆ. ಇನ್ನು 3ನೇ ರೋಮನ್ ನಂಬರ್ನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂಬುದಾಗಿ ತಿಳಿಸಿದ್ದಾರೆ. 11ನೇ ಪ್ರಶ್ನೆ ಚೇರಿಂಗ್ ಕ್ರಾಸ್ ಸರಿಯಾದ ಉತ್ತರವಾಗಿರ್ತದೆ. 12ನೇ ಪ್ರಶ್ನೆ ಮುತ್ಸಂಜೆಯ ಚಂದ್ರ ಕತ್ತಲನ್ನು ಕಳೆವಂತೆ ಎಂಬುದು ಸರಿಯಾದ ಉತ್ತರವಾಗಿರ್ತದೆ. 13ನೇ ಪ್ರಶ್ನೆ ಸೆಟ್ಟಿ ಸರಿಯಾದ ಉತ್ತರವಾಗಿರ್ತದೆ. 14ನೇ ಪ್ರಶ್ನೆ ಮರ ಸಾಕ್ಷಿ ನುಡಿಯುವುದನ್ನು ಕಂಡು ಎಂಬುದು ಸರಿಯಾದ ಉತ್ತರವಾಗಿರ್ತದೆ. 15ನೇ ಪ್ರಶ್ನೆ ಸಾರ್ವಭೌಮರ ಎಂಬುದು ಸರಿಯಾದ ಉತ್ತರವಾಗಿರ್ತದೆ. 16ನೇ ಪ್ರಶ್ನೆ ಕರ್ಣ ಸರಿಯಾದ ಉತ್ತರವಾಗಿರ್ತದೆ. 17ನೇ ಪ್ರಶ್ನೆ ವಾಸುದೇವ ಪ್ರಭು ಸರಿಯಾದ ಉತ್ತರವಾಗಿರ್ತದೆ. ಇನ್ನು 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎಂಬುದಾಗಿ ತಿಳಿಸಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಸರಿಯಾದ ಉತ್ತರವನ್ನು ಬರೆದಿರುವಿರಿ ಎಂಬುದಾಗಿ ಭಾವಿಸ್ತೇನೆ. ಇನ್ನು ರೋಮನ್ ನಂಬರ್ 5 ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರೆಂಬುದಾಗಿ ತಿಳಿಸಿದ್ದಾರೆ. ಇಲ್ಲಿ DS ಜಯಪ್ಪ ಗೌಡ ಮತ್ತು ಕುಮಾರವ್ಯಾಸರ ಕುರಿತು ಬರೆಯಲಿಕ್ಕೆ ತಿಳಿಸಿದ್ದಾರೆ. ಇದನ್ನು ಸಹ ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ರೋಮನ್ ನಂಬರ್ 6 ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಉತ್ತರವನ್ನು ನೀವಿಲ್ಲಿ ನೋಡಬಹುದು. ರೋಮನ್ ನಂಬರ್ 7 ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಮಾರಿಗೌತಣವಾಯಿತು ನಾಳಿನ ಭಾರತವು. ಇದರ ಉತ್ತರವನ್ನು ನೀವಿಲ್ಲಿ ನೋಡ್ಕೊಳ್ಬಹುದು. ರೋಮನ್ ನಂಬರ್ 8 ಗಾದೆಯನ್ನು ವಿಸ್ತರಿಸಿ ಬರೀಲಿಕ್ಕೆ ಹೇಳಿದ್ದಾರೆ. ಇದರಲ್ಲಿ ನೀವು ಪೀಠಿಕೆಯನ್ನು ಬರಿಬೇಕು ಮತ್ತು ಗಾದೆಯ ವಿಸ್ತರಣೆ, ನಂತರ ಕೊನೆಯದಾಗಿ ಉಪಸಂಹಾರವನ್ನು ಬರೆದು ಉತ್ತರಿಸಬೇಕು. ಇದನ್ನು ಸಹ ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ರೋಮನ್ ನಂಬರ್ 9 ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಇಲ್ಲಿ ಪಾಠದ ಹೆಸರು ಅಥವಾ ಪದ್ಯದ ಹೆಸರು ಹಾಗೂ ಅದನ್ನು ಬರೆದಿರುವಂತಹ ಲೇಖಕರ ಅಥವಾ ಕವಿಯ ಹೆಸರುಗಳನ್ನು ಬರೆಯಲಾಗಿದೆ. ನೀವು ನಿಮ್ಮ ಉತ್ತರವನ್ನು ಸರಿಯೇ ಎಂಬುದಾಗಿ ನೋಡ್ಕೊಳ್ಬಹುದು. ರೋಮನ್ ನಂಬರ್ 10 ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಉತ್ತರ ಇಲ್ಲಿದೆ. 2ನೇ ಪದ್ಯಭಾಗ. ರೋಮನ್ ನಂಬರ್ 11 ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ. ಇದಕ್ಕೂ ಸಹ ನೀವು ಸರಿಯಾದ ಉತ್ತರಗಳನ್ನು ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ರೋಮನ್ ನಂಬರ್ 12 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳಿಗೂ ಸಹ ನೀವು ಸರಿಯಾದ ಉತ್ತರಗಳನ್ನು ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ರೋಮನ್ ನಂಬರ್ 13 ಈ ಕೆಳಗೆ ಕೊಟ್ಟಿರುವಂತಹ ಗದ್ಯಭಾಗವನ್ನು ಓದಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತದೆ. ಇಲ್ಲಿ ಉತ್ತರಗಳನ್ನು ಮಾರ್ಕ್ ಮಾಡಲಾಗಿದೆ. ರೋಮನ್ ನಂಬರ್ 14 ಪತ್ರ ಬರೆಯಿರಿ ಹಾಗೂ ರೋಮನ್ ನಂಬರ್ 15 ಒಂದು ವಿಷಯದ ಕುರಿತು ಪ್ರಬಂಧವನ್ನು ಬರೆಯಿರಿ. ಈ ಎಲ್ಲ ವಿಷಯಗಳಿಗೂ ನೀವು ಸರಿಯಾದ ಉತ್ತರಗಳನ್ನು ಬರೆದಿರುವಿರೆಂಬುದಾಗಿ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಿಮ್ಮ ಮುಂದಿನ ಎಕ್ಸಾಮ್ಸ್ಗಳಿಗೆ ಆಲ್ ದಿ ಬೆಸ್ಟ್.